ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ ಅಂತೇಳಿ. ನಾವು ಮೂಲತಃ ಶಿವಮೊಗ್ಗದವರು. ಇಲ್ಲಿ ಬಹರೇನಲ್ಲಿ ಇರ್ತೀವಿ ನಾವು. ನನಗೆ ಕೆಲವೊಂದಷ್ಟು ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಈಗಿನ ಪರಿಸ್ಥಿತಿ ಬಗ್ಗೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಏನಪ್ಪ ಅಂತ ಹೇಳಿದ್ರೆ ಈ ಇರಾನ್ನವರು ಇಲ್ಲಿ ಎಲ್ಲೆಲ್ಲಿ US ನೇವಲ್ ಬೇಸ್ ಇದೆ, ಏರ್ ಬೇಸ್ ಇದೆ. ಈ ಏರ್ ಬೇಸ್ಗಳ ಮೇಲೆ, ನೇವಲ್ ಬೇಸ್ಗಳ ಮೇಲೆ ಈ ಥರ ಅವ್ರ ನೆಲೆಗಳ ಮೇಲೆ ದಾಳಿಗಳನ್ನ ಮಾಡಿದ್ರು. ಸೊ ನಾವು ಕೂಡ ಜುಫೇರಲ್ಲೇ ಇರೋದು. ಈ US ನೇವಲ್ ಬೇಸ್ ಏನಿದೆ ಅದು ಬಹರೇನಲ್ಲಿ ಜುಫೇರ್ ಅನ್ನೋ ಏರಿಯಾದಲ್ಲಿದೆ. ನಾವು ಕೂಡ ಜುಫೇರಲ್ಲೇ ಇರೋದು. ಈ ಜುಫೇರಲ್ಲಿ ಅದು ನೇವಲ್ ಬೇಸಿನ ಒಂದು 100 ಮೀಟರ್ ಅಷ್ಟು ದೂರದಲ್ಲಿರೋ ಅಷ್ಟು ನಮ್ಮ ಬಿಲ್ಡಿಂಗ್, ಒಂದು 100 ಮೀಟರಿಂದ 200 ಮೀಟರ್ ಇರ್ಬೋದು ಅದು ನಮ್ಮ ಬಿಲ್ಡಿಂಗ್ ಇರೋವಂಥದ್ದು. ಸೊ ನೇವಲ್ ಬೇಸ್ ಬಿಟ್ಟರೆ ನಮ್ಮದೇ ಬಿಲ್ಡಿಂಗ್ ಇರೋದು. ಸೊ ಫಸ್ಟ್ ದಾಳಿ ಆಗಿದೆ ಬಹರೇನಲ್ಲಿರೋ US ನೇವಲ್ ಬೇಸ್ ಮೇಲೆ. ಅದಾದಮೇಲೆ ಏರ್ ಬೇಸು ಕುವೈತಲ್ಲಿರೋ ಅಂಥದ್ದು ಕೆಲವೊಂದಷ್ಟು ಬೇಸ್ಗಳ ಮೇಲೇ ಅವರು ಅಟ್ಯಾಕ್ ಮಾಡ್ತಾ ಹೋಗಿದ್ದು, ಒಂದಾದ ನಂತರ ಒಂದು ಅಂತೇಳಿ. ಇಲ್ಲಿ ಫಸ್ಟ್ ಆಗಿದ್ದೇನೆ ಶನಿವಾರ, ಅಂದರೆ 28ನೇ ತಾರೀಕು. ಪ್ರತಿ 2 ಅವರಿಗೊಂದ್ಸಲ, 1.5 ಅವರ್ಗೊಂದ್ಸಲೂ ಪ್ರತಿ ಒಂದರ ಡ್ರೋನ್ಗಳು ಬಂದು ಬೀಳ್ತಾ ಇತ್ತು. ಈ ರೀತಿಲಿ ಅವರು ದಾಳಿನ ಮಾಡಿದ್ರು. ಆದರೆ ಇಲ್ಲಿನ ಗೌರ್ಮೆಂಟು ಯಾವುದೇ ರೀತಿಲೂ ಯಾರಿಗೂ ಪ್ರಾಣಹಾನಿ ಆಗದೆ ಇರೋ ಥರ ಎಲ್ಲ ರೀತಿಯ ಪ್ರಿಕಾಷನರಿಗಳನ್ನ ತೊಗೊಂಡು ಆ ಜುಫೇರ್ ಅನ್ನೋ ಏರಿಯಾದಿಂದ ಆದಷ್ಟು ಅಲ್ಲಿರುವಂಥ ಎಲ್ಲ ಜನನೂ ಬೇರೆ ಕಡೆಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಅಂದರೆ ಶೆಲ್ಟರ್ಗಳನ್ನ ಕೊಟ್ಬಿಟ್ಟು, ಫುಡ್ಡು ವಾಟ್ರ್ ಎಲ್ಲ ಅವರೇ ಕೊಟ್ಬಿಟ್ಟು ಅವರೇ ನೋಡ್ತಾ ಇದ್ದಾರೆ ಕೂಡ. ಅದು ಅಲ್ಲದೆ ನಮ್ಮ ಎಲ್ಲ ಇಂಡಿಯನ್ ಎಂಬಸಿಗಳಾಗಿರ್ಬೋದು, ಬೇರೆ ಕಂಟ್ರಿ ಎಂಬಸಿಗಳಾಗಿರ್ಬೋದು, ಅವರೆಲ್ಲನೂ ನಮಗೆ ಹೆಲ್ಪ್ ಲೈನ್ ಝೋನ್ ಅಂತ ಓಪನ್ ಮಾಡಿಬಿಟ್ಟು ಹೆಲ್ಪ್ ಲೈನ್ ನಂಬರ್ಗಳನ್ನ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಕಾಲ್ ಮಾಡಲಿಕ್ಕೆ ಫೋನ್ ನಂಬರ್ಗಳನ್ನ ಕೊಟ್ಟಿದ್ದಾರೆ. ಬೇಕಾದ ಫೆಸಿಲಿಟಿಗಳನ್ನ ಕೊಡ್ತಾ ಇದ್ದಾರೆ. ಸೊ ಆದಷ್ಟು ಇಲ್ಲಿ ಜನರನ್ನು ಸೆಕ್ಯೂರ್ ಆಗಿ ನೋಡ್ಕೊಳ್ಳೋ ಅಷ್ಟು ಪ್ರಯತ್ನನ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಯಾವುದೇ ರೀತಿ ಪ್ರಾಣಹಾನಿ ಆಗಿಲ್ಲ. ಬಟ್ ಬಿಲ್ಡಿಂಗ್ಗಳ ಮೇಲೆಲ್ಲ ಆಗಿದೆ, ಕೆಲವೊಂದು 2-3 ಬಿಲ್ಡಿಂಗ್ಗಳ ಮೇಲೆಲ್ಲ ಆಗಿದೆ. ಬಟ್ ಬಿಲ್ಡಿಂಗ್ಗಳಿಗೆ ತೊಂದರೆ ಆಗಿದೆ ಬಿಟ್ಟರೆ ಯಾವುದೇ ರೀತಿಲಿ ಪ್ರಾಣಹಾನಿ ಆಗಿಲ್ಲ ಇಲ್ಲಿವರೆಗೂ. ನಮಗೆ ಗೊತ್ತಿರೋ ಥರ ಈ ಥರದ್ದೆಲ್ಲ ಏನೂ ಆಗಿಲ್ಲ. ಸೊ ಎಲ್ಲ ಚೆನ್ನಾಗೇ ಇದೆ. ಯಾರು ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ಯಾವುದೇ ರೀತಿ ಪ್ರಾಣಾಪಾಯ ಅಂತೂ ಯಾರಿಗೂ ಆಗಿಲ್ಲ. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಅಂತೂ ಏನೂ ಇಲ್ಲ. ಎಲ್ಲನೂ ಸ್ಮೂತಾಗಿದೆ. ಪರಿಸ್ಥಿತಿ ತುಂಬ ಕಂಟ್ರೋಲ್ ಆಗಿದೆ. ಎಲ್ಲ ಅಂಡರ್ ಕಂಟ್ರೋಲಲ್ಲಿದೆ. ಏನೇ ಇದ್ರೂ ಗೌರ್ಮೆಂಟು ತುಂಬ ಸಪೋರ್ಟಿವ್ ಆಗಿದೆ ಇಲ್ಲಿ ಜನರಿಗೆ. ಸೊ ಯಾರಿಗೂ ಯಾವುದೇ ರೀತಿಲೂ ತೊಂದರೆ ಇಲ್ಲ. ಎಲ್ಲರೂ ಆರಾಮಾಗಿದ್ದಾರೆ. ಎಲ್ಲನೂ ಕ್ಯಾಜುವಲ್ ಆಗಿದೆ. ಎಲ್ಲನೂ ಸ್ಮೂತಾಗೇ ಹೋಗ್ತಾ ಇದೆ. ಎಲ್ಲ ಸೂಪರ್ ಮಾರ್ಕೆಟ್ಸ್ ಎಲ್ಲ ಓಪನ್ ಇದೆ. ಬೇಕಾಗಿರೋದಂತೆಲ್ಲ ಹೋಗಿ ಫುಡ್ ಸಿಗಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು, ಯಾವುದಕ್ಕೂ ಏನೂ ತೊಂದರೆ ಆಗದೆ ಎಲ್ಲನೂ ಫೆಸಿಲಿಟಿ ಇದೆ, ಎಲ್ಲ ಸಿಗ್ತಾ ಇದೆ. ಸೊ ಯಾರು ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಅಂತೂ ಖಂಡಿತವಾಗ್ಲೂ ಇಲ್ಲ. ಸೊ ಚೆನ್ನಾಗೇ ಇದೆ. ಅವತ್ತು 28 ಆಯಿತು. ಅವತ್ತು ಡೇ ಮತ್ತು ನೈಟ್ ಅವ್ರು ಡ್ರೋನ್ ಎಲ್ಲ US ನೇವಲ್ ಬೇಸ್ ಮೇಲೇ ಹಾಕಿದ್ದು ಹೊರತಾಗಿ ಬೇರೆ ಎಲ್ಲೂ ಅಂಥ ದಾಳಿಗಳಾಗಿಲ್ಲ. 2-3 ಬಿಲ್ಡಿಂಗ್ ಬಿಟ್ಟರೆ ಮತ್ತಿನ್ನೆಲ್ಲೂ ಆಗಿಲ್ಲ. ಸೊ ಯಾರು ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಈ ಮಾತಾಡಲಿಕ್ಕೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.